ತಿಂಗಳಿಗೆ 1,00,000 ರೂಪಾಯಿ ಲಾಭ ತಂದುಕೊಡೋ ಒಂದು ಬಿಸ್ನೆಸ್ ಇದು. ಯಾವ ಬಿಸ್ನೆಸ್ಸು ಅಂತ ಹೇಳ್ತಾ ಇದ್ದೀರಾ? ನಿಮಗೆ 50ರಿಂದ 2,00,000ವರೆಗೆ ಖರ್ಚಾಗುತ್ತೆ ಈ ಬಿಸ್ನೆಸ್ಗೆ. ಆದರೆ ಈ ಬಿಸ್ನೆಸ್ ಏನಾದರೂ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಒಂದೇ ತಿಂಗಳಲ್ಲಿ ನಿಮ್ಮ ಸಾಲ ತೀರಿಸಿ ಖಜಾನೆಯಲ್ಲಿ ದುಡ್ಡು ಜೋಡಿಸ್ಕೊಳ್ಳೋ ಅಂಥ ಬಿಸ್ನೆಸ್ಸು. ಯಾವ ಬಿಸ್ನೆಸ್ಸು ಅಂತ ಏನಾದರೂ ನೀವು ತಿಳ್ಕೊಳ್ಳೋ ಆಸೆ ಕಾತುರ ಇದ್ದರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋವಂಥ ಒಂದು ಬಿಸ್ನೆಸ್ ಐಡಿಯಾ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಹಾಗೆಯೇ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋವಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಹಾಗೆ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ, ಅದು ಜಾಯಿನ್ ಬಟನ್ ನಿಮಗೇನಾದರೂ ಮೆಂಬರ್ಶಿಪ್ ಆಗಬೇಕು ಚಾನಲ್ಗೆ ಅಂತ ಇದ್ದರೆ ಚಾನಲ್ಗೆ 59 ರೂಪೀಸ್ ಕೊಟ್ಟು ಮೆಂಬರ್ ಕೂಡ ಆಗ್ಬೋದು. ಹಾಗೆ ವಿಡಿಯೋ ಬಗ್ಗೆ ಅನಿಸಿಕೆಗಳಿದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ, ಯಾವ ಬಿಸ್ನೆಸ್ ಅಪ್ಪ ಇದು, ಯಾವಾಗ ನೋಡಿದ್ರು ಬಿಸ್ನೆಸ್ಸು ಅಂತಾರೆ, ಯಾವ ಬಿಸ್ನೆಸ್ ಮಾಡೋದು ಅಂತ ಹೇಳಿ ತುಂಬ ಜನ ಅನ್ಕೋತಾರೆ. ಆದರೆ ಏನು ಮಾಡಬೇಕು ಅಂದರೂ ದುಡ್ಡು ಇಂಪಾರ್ಟೆಂಟು. ಅದು ಒಂದು 50ರಿಂದ 1,00,000 2,00,000 ನಿಮ್ಮ ಅನುಕೂಲ ತಕ್ಕವಾಗಿ ನೀವು ಅದನ್ನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗ್ಲೂ ಯಾರು ಊಹೆನೂ ಮಾಡಿರೋಕ್ಕಾಗೋದಿಲ್ಲ, ಅಷ್ಟು ಎತ್ತರಕ್ಕೆ ನೀವು ಬೆಳೆದಿರ್ತೀರ. ಅದು ಯಾವ ಬಿಸ್ನೆಸ್ಸು ಅಂತ ಕೇಳ್ತೀರಾ? ಬೈಕ್ ಅಥವಾ ಕಾರ್ ಸರ್ವಿಸ್ ಮಾಡುವಂಥ ಒಂದು ಬಿಸ್ನೆಸ್ಸು. ಫಸ್ಟು ಇದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ, ಒಂದು ಒಳ್ಳೆ ಜಾಗ ನೋಡಬೇಕು. ಮೇನ್ ರೋಡಲ್ಲಿ ಒಂದು ಒಳ್ಳೆ ಜಾಗ ನೋಡಿ, ಮುಂದೆ ಸ್ವಲ್ಪ ಜಾಗ, ಮುಂದೆ ಪಾರ್ಕಿಂಗ್ಗೆ ಸ್ವಲ್ಪ ಜಾಗ, ಹಿಂದೆ ಕ್ಲೀನ್ ಮಾಡೋದಕ್ಕೆ ಎಲ್ಲದಕ್ಕೂ ಒಂದು ಸ್ವಲ್ಪ ಜಾಗ, ಒಂದು ಸ್ವಲ್ಪ ದೊಡ್ಡದಾಗಿ ಜಾಗನ ತೆಗೆದುಕೊಂಡು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ಐಟಮ್ಸ್ನ ರೆಡಿ ಮಾಡಿಕೊಂಡು, ಒಳ್ಳೆ ಮೆಕ್ಯಾನಿಕ್ ಅಂದರೆ ಅವ್ರಿಗೆ ಸರ್ವಿಸ್ ಇರುವಂಥ ಒಂದಿಬ್ಬರನ್ನ ಮೆಕ್ಯಾನಿಕ್ಗಳನ್ನ ಕರ್ಕೊಂಡು, ಹೊಸಬ್ರು ಒಂದು 4-5 ಜನ ಮೆಕ್ಯಾನಿಕ್ಗಳನ್ನ ಕರ್ಕೊಂಡು ನೀವು ಅದನ್ನು ರೆಡಿ ಮಾಡ್ಕೋಬೇಕು. ಆ್ಯಂಡ್ ಒಳ್ಳೆ ಅಲಂಕಾರ ಮಾಡಿರಬೇಕು. ಅಂಗಡಿಗೆ ಅಲಂಕಾರ ಮಾಡಿ ಎಲ್ಲನೂ ಸಿದ್ಧತೆ ಮಾಡಿಕೊಂಡು ಒಂದಷ್ಟು ಏನು ಹೇಳ್ತಾರೆ, ಜಾಹೀರಾತು ಕೊಟ್ಟರೆ ಸಾಕು. ನಿಮಗೆ ಇಲ್ಲಿ ಕಾರ್ ಸರ್ವಿಸ್ ಇದೆ, ತುಂಬ ಫಸ್ಟಲ್ಲಿ ಅಫೋರ್ಡೆಬಲಲ್ಲಿ ಸಿಗ್ತಾ ಇದೆ, ತುಂಬ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತ ಹೇಳಿ ಏನಾದರೂ ಒಂದು ಆಫರ್ ಥರ ಬಿಟ್ಟು ನೀವೇನಾದರೂ ಅದನ್ನು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ಈ ಬಿಸ್ನೆಸ್ ಮಾಡೋರಿಗೆ ಒಂದೇ ತಿಂಗಳಲ್ಲಿ ನೀವು ಮಾಡಿರೋ ಅಷ್ಟು ಖರ್ಚು ಕೂಡ ನಿಮಗೆ ಡಬಲ್ ಆಗಿ ತಂದು ಕೊಡುತ್ತೆ. ಏನಿಲ್ಲ ಅಂದರೂ ತಿಂಗಳಿಗೆ 50,000ದಿಂದ 3,00,000ವರೆಗೂ ದುಡಿಯೋ ಒಂದು ಬಂಫರ್ ಆಫರ್ ಅಂತಲೇ ಹೇಳ್ಬೋದು. ಒಂದು ಗಾಡಿಗೆ 300 ರೂಪಾಯಿ ಅಂತ ನಾವು ತೊಗೊಂಡ್ರೆ ಕೂಡ ಹೋಗ್ತಾ ಈಗ ಒಂದು ಟೂ ವೀಲರ್ಗೆ ಸರ್ವಿಸ್ ಮಾಡೋದಕ್ಕೆ 300 ರೂಪಾಯಿ ತೊಗೊಂಡ್ರೂ ಅದ್ರ ಮೇಲೆ ಒಂದು ದಿನಕ್ಕೆ ಒಂದು 10 ಗಾಡಿ ಬಂದರೆ ಕೂಡ ನಮಗೆ ಎಷ್ಟೋ ಇದಾಗುತ್ತೆ. ಸೊ ಅಂಥ ಒಂದು ಒಳ್ಳೆ ಆಫರ್ ಕೊಟ್ಟು ಫಸ್ಟು ಜನಗಳನ್ನ ಆಕರ್ಷಣೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ಸು ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಇದಕ್ಕೆ ಇನ್ನೇನೆಲ್ಲ ಬೇಕು, ಇಷ್ಟೇ ಆಗೋಗುತ್ತಾ, ಏನಾದರೂ ಲೋನ್ ಸಿಗುತ್ತಾ ಅಂದರೆ, ಆ ಲೋನ್ ಎಲ್ಲ ನೀವು ಹೋಗೋದಕ್ಕಿಂತ ಎಲ್ಲಾದರೂ ಕೈ ಸಾಲ ಅಂತ ಮಾಡಿ, ನಂಬಿಕೆಸ್ಥರಿರೋ ಹತ್ರ ಒಂದೇನಾದರೂ ಸಾಲ ತೊಗೊಂಡು ಮಾಡಿ, ಒಂದು ಪೆಟ್ರೋಲ್ ಬಂಕ್ಗಳ ಕಡೆ, ಪೆಟ್ರೋಲ್ ಬಂಕ್ ಎಲ್ಲಿದೆ ಆ ಬಂಕ್ ಕಡೆ ಒಂದು ಜಾಗ ಹುಡುಕೋದು, ಇಲ್ಲಾಂದರೆ ಒಂದು ಮೇನ್ ರೋಡಲ್ಲಿ ಸುತ್ತಮುತ್ತ ಎಲ್ಲೂ ಸರ್ವಿಸ್ ಅಂಗಡಿ ಇರಬಾರ್ದು ಅಂಥ ಜಾಗದಲ್ಲಿ, ಸೊ ತುಂಬ ಅಪಾರ್ಟ್ಮೆಂಟ್ಗಳು ಇರೋ ಕಡೆ, ಈ ಥರ ಎಲ್ಲ ನೀವು ಪ್ಲೇಸಸ್ ಹುಡುಕಿ ಆ ಕಡೆ ಈ ಕಡೆ ಯಾವುದೇ ಒಂದು ಸರ್ವಿಸ್ ಮಾಡುವಂಥ ಯಾವುದೇ ಒಂದು ಅಂಗಡಿ ಇರಬಾರ್ದು, ಸಣ್ಣದೊಂದು ಅಂಗಡಿನೂ ಇರಬಾರ್ದು. ಆ ಥರ ನೀವೇನಾದರೂ ಪ್ಲ್ಯಾನ್ ಮಾಡಿದ್ದೀರ ಅಂದರೆ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಆ್ಯಂಡ್ ಏನಾದರೂ ಇವಾಗ ನನಗೆ ಬರುತ್ತೆ, ನಾನೇ ಅದನ್ನು ಮಾಡ್ತೀನಲ್ಲ ಅಂದರೆ ಒಬ್ಬರಿಬ್ಬರಿನಿಂದ ಆಗೋದಿಲ್ಲ. ಟೂ ವೀಲರ್ ಸರ್ವಿಸ್ ಮಾಡೋರು, ಸ್ವಲ್ಪ ಮೆಕ್ಯಾನಿಕ್ ಕೂಡ ಆಗಿರಬೇಕು, ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಒಂದು ಸಣ್ಣ ಪುಟ್ಟ ಬೈಕಲ್ಲಿ ಏನಾದರೂ ತೊಂದರೆ ಬಂದಾಗ, ಟೂ ವೀಲರ್ ಕಾರಲ್ಲಿ ಏನಾದರೂ ತೊಂದರೆ ಬಂದಾಗ, ಈ ಥರದ್ದೆಲ್ಲ ಅವ್ರಿಗೆ ಏನಾದರೂ ತೊಂದರೆ ಬಂದರೆ ಅದನ್ನು ನೋಡಿ ಅದನ್ನ ಸರಿ ಮಾಡುವಂಥ ಒಂದು ಕನಿಷ್ಠ ಒಂದು ನಾಲೆಡ್ಜ್ ಆದರೂ ಅವ್ರಿಗೆ ಗೊತ್ತಿರಬೇಕು. ಆ ಥರವ್ರನ್ನ ಏನಾದರೂ ನೀವು ಹುಡುಕಿ ತಂದು ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ನಾನು ಹೇಳೋದೇ ಬೇಡ, ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಆ ಬಿಸ್ನೆಸ್ ಕೈ ಹಿಡಿಯುತ್ತೆ ಆ್ಯಂಡ್ ನಿಮ್ಮನ್ನು ಟಾಪ್ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಸುಮಾರು ಈಗ ನಾವು ಹೈವೇ ರೋಡ್ಗಳಿಗೆ ಹೋಗ್ಬಿಟ್ರೆ ಎಲ್ಲೂ ಮೆಕ್ಯಾನಿಕ್ಗಳು ತುಂಬ ಕಡಿಮೆ ಸಿಗ್ತಾರೆ. ಅವಾಗ ಏನಾದ್ರೂ ಒಂದು ಗಾಡಿಗಾಗಿರ್ಬೋದು, ಟೂ ವೀಲರ್ಗೆ, ಕಾರ್ಗೆ ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆದಾಗ
ನಾವು ಇನ್ನೆಲ್ಲೋ ಇಲ್ಲ ಹಿಂದಕ್ಕೆ ಬರಬೇಕು ಇಲ್ಲ ಮುಂದಕ್ಕೆ ಹೋಗಬೇಕು, ಆ ಕಷ್ಟ ಆಗಿಬಿಡುತ್ತೆ. ಆ ಥರ ಜಾಗಗಳು ಎನಿ ಟೈಮ್ ಗಾಡಿ ಓಡಾಡ್ತಾ ಇರುತ್ತೆ, ಬಟ್ ಅಲ್ಲಿ ಯಾವುದೇ ಸರ್ವಿಸ್ ಅಂಗಡಿ ಇಲ್ಲ. ಅಂಥ ಜಾಗಗಳನ್ನ ನೋಡಿ ನೀವು ಇಟ್ಕೋಬೋದು, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈ ವಿಡಿಯೋ ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ತುಂಬ ಲಾಭ ತಂದುಕೊಡ್ಬೇಕು ನನಗೆ ಈ ಬಿಸ್ನೆಸ್ ಮಾಡಿದ್ರೆ ಪಕ್ಕಾ ನಾನು 100% ನಾನು ಇದರಲ್ಲಿ ಲಾಭ ಮಾಡ್ತೀನಿ, 100% ನಾನು ಇದರಲ್ಲಿ ಮೇಲೆ ಬರ್ತೀನಿ, ವಿನ್ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇಟ್ಕೊಂಡಿದ್ದೀರಾ. ಹಾಗಾದರೆ ನಿಮಗೆ ಇದು ಖಂಡಿತವಾಗ್ಲೂ ಕೈ ಹಿಡಿಯುತ್ತೆ. ಟ್ರೈ ಮಾಡಿ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ. ಸೊ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗಾಗುತ್ತೆ. ಹಾಗೆ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಮೆಂಬರ್ಶಿಪ್ ಆಗಬೇಕು ಚಾನಲ್ಗೆ ಅಂದರೆ 59 ರುಪೀಸ್ ಕೊಟ್ಟು ನೀವು ಚಾನಲ್ಗೆ ಮೆಂಬರ್ಶಿಪ್ ಕೂಡ ಆಗ್ಬೋದು. ಹಾಗೆ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಅನಿಸಿಕೆ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.